ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನನ್ನ ಡೇ 3 ಡಯಟ್ ಪ್ಲಾನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕರೆಕ್ಟಾಗಿ 6 ಗಂಟೆಗೆ ಎದ್ದಿದ್ದೀನಿ. ಸೊ ಇವಾಗ ಮೇಲ್ಗಡೆ ಎಕ್ಸಸೈಸ್ ಎಲ್ಲ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, 100 ಡೇಸ್ ಚಾಲೆಂಜಲ್ಲಿ ಇದು ಡೇ 3. ಸೊ ತುಂಬಾ ಕಾನ್ಫಿಡೆಂಟಾಗಿ, ಅಷ್ಟೇ ಖುಷಿಯಾಗಿ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ಸುತ್ತೂರ ಪರಿಸರ ಹಿಂಗಿದೆ. ಈಗ ಒಂದು 10 ರೌಂಡ್ ಹೊಡ್ಕೊಂಡೆ. ನಾನು ಇನ್ನೂ 10 ಡೇಸ್ 15 ಡೇಸ್ ಹಾಗೆ 10 ರೌಂಡೇ ಹೊಡಿಯೋಣ ಅಂತಿದ್ದೀನಿ. ಆಮೇಲೆ ಹಂಗಂಗೆ ಇನ್ಕ್ರೀಸ್ ಮಾಡ್ಕೊತೀನಿ. ಸೊ ಚೆನ್ನಾಗಿರುತ್ತೆ. ಮೇಲ್ಗಡೆ ಆದರೆ ಒಂದು ಸ್ವಲ್ಪ ನನಗೆ ತಲೆ ಸುತ್ತದಂಗೆ ಅನಿಸುತ್ತೆ ಜಾಸ್ತಿ ತಿರುಗಿದ್ರೆ ಇಲ್ಲಿ. ಸೊ ಇಲ್ಲೇ ರೌಂಡ್ ಆಗ್ತಿದ್ದೀನಲ್ಲ, ಸೊ ಅದಕ್ಕೆ ಅನಿಸುತ್ತೆ. ಬಟ್ ಇರಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಾನು ಮೆಡಿಟೇಷನ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಮೆಡಿಟೇಷನ್ ಎಷ್ಟು ನನಗೆ ಒಳ್ಳೆ ಥರ ಫೀಲ್ ಆಗ್ತಾಯಿದೆ ಅಂದರೆ, ಏನೋ ಒಂಥರ ಖುಷಿ ನನಗೆ ಈ ಮೆಡಿಟೇಷನ್ ಮಾಡೋಕ್ಕೆ. ಇನ್ನೂ ಒಂದು 10-15 ನಿಮಿಷ ಮಾಡೋಣ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಇರೋದು ಹಳ್ಳಿ ಅಲ್ವಾ, ಇಲ್ಲಿ ನವಿಲು ಕೂಗುತ್ತೆ, ಹಾಗೆ ಕೋಗಿಲೆ ಕೂಗುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಗಿಳಿ ಪಕ್ಷಿ ಎಲ್ಲ ಕೂಗೋದು ಎಲ್ಲ ಕೇಳಿಸುತ್ತೆ. ಚಿಲಿಪಿಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೇಳೋಕ್ಕೆ. ಈಗ ನಾನು ಎಕ್ಸಸೈಸ್ ಎಲ್ಲ ಮಾಡಿಕೊಂಡೆ. ಈಗ ನಾನು ನೋಡಿ, ಈಗ ಪ್ಲ್ಯಾಂಕ್ ಮಾಡ್ಕೊತಾ ಇದ್ದೀನಿ. ನನಗಿದು ತುಂಬಾ ಕಷ್ಟ. ನನಗಿನ್ನೂ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ 30 ಸೆಕೆಂಡ್ ಇರೋದು ತುಂಬಾ ಕಷ್ಟ ಅನಿಸುತ್ತೆ ಇವಾಗ. ಸೊ ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಎಕ್ಸಸೈಸ್ ಆಯಿತು. ಸ್ವಲ್ಪ ಇವತ್ತು ಸುಸ್ತು ಅನ್ನಿಸ್ತು, ಅಂದರೆ ಬೆವರು ಬರೋ ಥರ ಆಯಿತು. ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸಸೈಸು. ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಕಷ್ಟ ಅನಿಸುತ್ತೆ ಇನ್ಮೇಲಿರೋದು ಎಕ್ಸಸೈಸ್ ಮಾಡೋದು. ಸೊ ನನ್ನ ಈ ಡಯಟ್ ರೊಟೀನ್ಸು ಎಲ್ಲ ಇಷ್ಟ ಆದ್ರೇ ನೋಡಿ, ಇಲ್ದಿದ್ರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ? ಈಗ ಎಕ್ಸಸೈಸ್ ಎಲ್ಲ ಆಯಿತು. ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾತ್ ಮಾಡಬೇಕು, ಆಮೇಲೆ ಪೂಜೆ ಮಾಡಬೇಕು, ಕುಕ್ಕಿಂಗು. ಇವತ್ತು ಏನು ಮಾಡೋದು ಬ್ರೇಕ್ಫಾಸ್ಟ್ಗೆ ಅಂತೆಲ್ಲ ಯೋಚನೆ ಮಾಡಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಮಾಡ್ಕೊತಾ ಇದ್ದೀನಿ ಗ್ರೀನ್ ಟೀ. ಸೊ ಫ್ರೆಂಡ್ಸ್, ಇವತ್ತು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಇವಾಗ ಟೈಮು 7:15 ಆಗಿದೆ. ಮೇಲ್ಗಡೆನೇ ಬಂದೆ, ಚೆನ್ನಾಗಿತ್ತು ಕ್ಲೈಮೇಟ್ ಅಂತ, ಆರಾಮಾಗಿಲ್ಲ ಕುತ್ಕೊಂಡು ಕುಡಿಯೋಣ ಅಂತ ಬಂದೆ. ಹಾಗೆ ಫ್ರೆಂಡ್ಸ್, ನನ್ನ ಡಯಟಲ್ಲಿ ಔಟ್ಸೈಡ್ ಫುಡ್ಡೆಲ್ಲ ಬಿಟ್ಬಿಟ್ಟಿದ್ದೀನಿ. ಏನೂ ತಿಂತಾಯಿಲ್ಲ. ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ತಿಂತಾಯಿಲ್ಲ ನಾನು. ಬರೀ ನಾನು ಏನು ತೋರಿಸ್ತಾ ಇದ್ದೀನೋ ಅದನ್ನೇ ತಿಂತಾ ಇರೋದು. ಜೆನ್ಯೂನಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ನಂಬೋದು. ಏನು ತೋರಿಸ್ತಿದ್ದೀನೋ ಅದನ್ನೇ ತಿಂತಾಯಿದ್ದೀನಿ. ಚಾಕ್ಲೇಟು ಕೂಡ ತಿಂತಾಯಿಲ್ಲ, ಏನೂ ತಿಂತಾಯಿಲ್ಲ. ಇದ್ದರೂ ಕೂಡ ತಿಂತಾಯಿಲ್ಲ, ತರಿಸ್ಕೊಂಡು ಕೂಡ ತಿಂತಾಯಿಲ್ಲ. ಬೇಡಪ್ಪ ಸಾಕು, ಔಟ್ಸೈಡ್ ಫುಡ್ಡು ಬೇಡ, ಜಂಕ್ ಫುಡ್ಡು ಬೇಡ, ಹೆಲ್ತಿ ಫುಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಸೊ ನಾನು ಹೆಲ್ತಿ ಫುಡ್ಡೇ ತಿಂತಾಯಿದ್ದೀನಿ. ಹೇಳ್ಬೇಕು ಅಂತಂದರೆ ಆಯಿಲು ಕೂಡ ಕಡಿಮೆ ಮಾಡ್ತಾಯಿದ್ದೀನಿ. ಪೂರ್ಣ ಕಡಿಮೆ ಮಾಡೋಕ್ಕಾಗಲ್ಲ, ಅಡುಗೆಯಲ್ಲಿ ಯೂಸ್ ಮಾಡಲೇಬೇಕು. ಬಟ್ ಮೊದಲಿಗಿಂತ ಒಂಚೂರು ಆಯಿಲ್ ಕಡಿಮೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕಾಫಿ ಟೀ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬರೀ ಗ್ರೀನ್ ಟೀ ಅಷ್ಟೇ, ಕಾಫಿ ಟೀ ಏನೂ ಕುಡಿತಾ ಇಲ್ಲ. ಅದಾದಮೇಲೆ ಇನ್ನು ಶುಗರಂತೂ ಮುಟ್ಕೊತಾನೇ ಇಲ್ಲ. ಬರೀ ಹಂಗೆ ಕುಡಿತಾ ಇದ್ದೀನಿ ಹೊರತು ಶುಗರ್ ಮುಟ್ಕೊತಾ ಇಲ್ಲ. ಸಾಲ್ಟ್ ಒಂಚೂರು ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲಾಂತಂದರೆ ಅಸಲು ತಗೊಳ್ಳೋಕ್ಕೆ ಆಗಲ್ಲ. ಸೊ ಸಾಲ್ಟ್ ಯೂಸ್ ಮಾಡಲೇಬೇಕು, ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಶುಗರ್ ಮಾತ್ರ ಫುಲ್ ಅವಾಯ್ಡ್, ಶುಗರ್ ಮುಟ್ತಾನೇ ಇಲ್ಲ ಅದಕ್ಕೂ. ಬರೀ ಹಾಲು ಕುಡಿತಾ ಇದ್ದೀನಿ ಹೊರತು ಶುಗರ್ ಮಾತ್ರ ತಗೊತಾ ಇಲ್ಲ. ಸೊ ನನ್ನ ಡಯಟಲ್ಲಿ ಇದು ಸ್ಟ್ರಿಕ್ಟಾಗಿ ನಾನು 100 ಡೇಸ್ ಮಾಡಬೇಕು ಅಂತಿದ್ದೀನಿ. ಆಮೇಲೂ ಕೂಡ ಮಾಡ್ತೀನಿ. ಸೊ 100 ಡೇಸ್ ಚಾಲೆಂಜನ್ನು ತೊಗೊಂಡಿದ್ದೀನಿ. ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ನಿಮ್ಮ ಸಪೋರ್ಟ್ ಬೇಕಷ್ಟೇ ನನಗೆ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಮೋಟಿವೇಶನ್ ಇರುತ್ತೆ. ಸರಿ ಮಾಡೋಣ ಅಂತ ಅನಿಸುತ್ತೆ. ನನಗೊತ್ತು ಇವಾಗ ಯಾರೂ ಅಷ್ಟೊಂದು ವ್ಯೂಸು ಬರೋಲ್ಲ, ಯಾರು ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಒನ್ ಡೇ ಅಂದರೆ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಂದು ಡೇ 30 ಡೇ 40ಗೆ ಬಂದಾಗ ಸೊ ಬಿಡದೆ ಮಾಡ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಅವಾಗ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಸೊ ಇವಾಗ ಏನಿದ್ರು ನನ್ನ ಪರಿಶ್ರಮ ನೋಡ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇದು ನೋಡಿ ಎಷ್ಟು ಕ್ಯೂಟಾಗಿದೆಯಲ್ಲ, ನಂಗೆ ತುಂಬ ಇಷ್ಟ ಇದು ಕಾಫಿ ಮುಕ್ಕು ನೋಡಿ, ಎರಡು ಸೇಮೆ ಬಟ್ ಚೆನ್ನಾಗಿದೆ.
ಸೊ ಫ್ರೆಂಡ್ಸ್, ಇದು ಬರೀ ನನ್ನ ಡಯಟ್ ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ಡಯಟ್ ಮಾತ್ರ ತೋರಿಸ್ತಿದ್ದೀನಿ, ನನ್ನ ಡೈಲಿ ರೊಟೀನು ತೋರಿಸ್ತಾ ಇಲ್ಲ. ಬೇರೆ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಮಾರ್ನಿಂಗ್ ಟಿಫನ್ನು ಚಿತ್ರಾನ್ನ ಮಾಡಿದ್ದೆ. ಸೊ ಬೆಳ್ಳುಳ್ಳಿ, ಕೊಬ್ಬರಿ, ಶುಂಠಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡಿದ್ದೆ. ಅದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಜೊತೆಗೆ ಕರಡು ಕೂಡ ತಿಂದೆ. ಇದಾದಮೇಲೆ ನಾನು 12 ಗಂಟೆಗೆ ತಗೊಂಡಿದ್ದು ಒಂದು ಆ್ಯಪಲ್ಲು, ಒಂದೆರಡು ಖರ್ಜೂರ. ಸೊ ಈಗ ಲಂಚ್ಗೆ ನಾನು ತಗೊತಿರೋದು ನುಗ್ಗೆಕಾಯಿ ಸಾಂಬಾರು, ರೈಸು, ಒಂದು ಕಪ್ಗಾಗೋಷ್ಟು ರೈಸು. ಹಾಗೆ 4 ಗಂಟೆ ಸ್ನ್ಯಾಕ್ಗೆ ನಾನು ಇದು ಕಮಲದ ಬೀಜ ಬರುತ್ತೆ ನೋಡಿ, ಅದರಲ್ಲಿ ನಾನು ಸ್ನ್ಯಾಕ್ಸ್ ಥರ ಮಾಡಿಕೊಂಡು ಮತ್ತು ಒಂದು ಲೋಟ ಹಾಲು ಕುಡಿದೆ. ಇವಾಗ 5 ಗಂಟೆಗಾಗೆ ನಾನು ವಾಕಿಂಗ್ ಹೋಗ್ತಾಯಿದ್ದೀನಿ. ಸೊ ಪೂರ್ತಿ ನನ್ನ ಡಯೆಟ್ಟು ಲಾಗು ಇದಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಡೈಲಿ ರೊಟೀನ್ ಲಾಗು ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಪಾಪು ಜೊತೆ ವಾಕಿಂಗು ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ರಿಟರ್ನ್ ಬ್ಯಾಕ್ ಮನೆಗೆ ಬಂದು ಹಾಗೆ ನನ್ನ ಡೈಲಿ ರೊಟೀನ್ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಇವಾಗ ನೈಟ್ ನೋಡಿ ಅಡುಗೆ ಮಾಡಿಕೊಂಡು ಇವತ್ತು ಮುದ್ದೆ, ನುಗ್ಗೆಕಾಯಿ ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ ತಿಂದೆ. ಜೊತೆಗೆ ಸೌತೆಕಾಯಿ. ಚೆನ್ನಾಗಿತ್ತು ಡಿನ್ನರು. ಈಗ ನೋಡಿ 9:45 ಆಗ್ತಾ ಬಂತು. ಇಲ್ಲಿಗೆ ನನ್ನ ಡಯಟ್ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.